ಗೋಲ್ಡ್ ಸ್ಮಗ್ಲಿಂಗ್ ಕೇಸಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಮೇಲೆ ಅನೇಕ ಆರೋಪಗಳು ಕೇಳಿಬಂತು, ಅನುಮಾನಗಳು ವ್ಯಕ್ತವಾಯಿತು. ಇದರ ಬೆನ್ನಿಗೆ ರಾಜ್ಯ ಸರ್ಕಾರ ನಿನ್ನೆ ಒಂದು ಪ್ರಯತ್ನವನ್ನು ಮಾಡಿತ್ತು, ನಾವು ಸಿಐಡಿ ಮುಖಾಂತರ ತನಿಖೆ ಮಾಡಿಸ್ತೀವಿ ಈ ಕೇಸ್ನಲ್ಲಿ ಅಂತ. ಈಗ ಅಚ್ಚರಿ ಎನ್ನುವಂತೆ ಸಿಐಡಿ ತನಿಖೆಗೆ ಏನು ಆದೇಶ ಮಾಡಿತ್ತು ಅದನ್ನು ವಾಪಸ್ ಪಡೆದಿದ್ದಾರೆ. ರಣ್ಯಾರಾವ್ ಅಕ್ರಮ ಚಿನ್ನ ಸಾಗಾಟದ ಸಿಐಡಿ ತನಿಖೆ ಅದು ಯಾವುದು ಅಂತಂದ್ರೆ ಪ್ರೋಟೋಕಾಲ್ಗೆ ಸಂಬಂಧಿಸಿದಂತೆ ಸಿಐಡಿ ತನಿಖೆ ಕೊಡಲಾಗಿತ್ತು. ಈಗ ಆ ಆದೇಶವನ್ನ ರಾಜ್ಯ ಸರ್ಕಾರ ಹಿಂಪಡೆದಿದೆ. ಇದೀಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಈ ರೀತಿ ಆದೇಶ ಮಾಡಿದ್ಯಾಕೆ, ಅದನ್ನು ವಾಪಸ್ ಪಡೆದಿದ್ಯಾಕೆ, ಈ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂತಂದ್ರೆ ಮೊನ್ನೆ ಆದೇಶ ಮಾಡಿದ್ದು ಒಂದು ಈ ಕೇಸ್ನಲ್ಲಿ ಸಿಐಡಿ ತನಿಖೆ ಆ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಿಸಿದಂತೆ, ಎರಡನೆಯದ್ದು ರಾಮಚಂದ್ರ ರಾವ್ ಅವರ ಇನ್ವಾಲ್ವ್ಮೆಂಟಿನ ಬಗ್ಗೆ ಐಎಎಸ್ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ. ಸದ್ಯ ಐಎಎಸ್ ಅಧಿಕಾರಿ ನೇತೃತ್ವದ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸಿಐಡಿ ಕೊಟ್ಟಿರುವಂತಹ ಆದೇಶವನ್ನು ಹಿಂಪಡೆಯಲಾಗಿದೆ. ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಸಿಐಡಿಗೆ ತನಿಖೆ ಮಾಡಿ ಅಂತ ಆದೇಶ ಕೊಟ್ಟು ಈಗ ವಾಪಸ್ ಪಡೆದಿದ್ದು ಯಾಕೆ, ಈ ಪ್ರಶ್ನೆ ಮೂಡ್ತಾ ಇದೆ. ರಣ್ಯಾರಾವ್ ಕೇಸಲ್ಲಿ ಪೊಲೀಸರಿಂದ ಕರ್ತವ್ಯ ಲೋಪ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂತಂದ್ರೆ ಪ್ರೋಟೋಕಾಲ್, ಆಕೆಗೆ ಶಿಷ್ಟಾಚಾರದ ಪ್ರಕಾರ ವಿವಿಐಪಿ ಏನು ವ್ಯವಸ್ಥೆಯನ್ನೇನು ಮಾಡಲಾಗಿದೆ, ಆಕೆ ವಿವಿಐಪಿ ವ್ಯವಸ್ಥೆಯನ್ನು ಪಡ್ಕೊಳ್ಳೋದಕ್ಕೆ ಯೋಗ್ಯಳೇ ಅಲ್ಲ. ಮತ್ತೆ ಹೇಗೆ ಕೊಟ್ಟರು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಸಿಐಡಿ ತನಿಖೆಗೆ ಆದೇಶ ಆಗಿತ್ತು. ಈಗ ಆದೇಶವನ್ನು ವಾಪಸ್ ಪಡೆದಿದ್ದಾರೆ. ಮತ್ತೊಂದೆಡೆ ರಣ್ಯಾರಾವ್ ಅವರ ಮಲ ತಂದೆ ರಾಮಚಂದ್ರ ರಾವ್ ಇವರ ಹಸ್ತಕ್ಷೇಪ ಇದೆ ಇದರಲ್ಲಿ. ಇಲ್ಲ ಅಂತಾದ್ರೆ ಪ್ರೋಟೋಕಾಲ್ ಪ್ರಕಾರ ಆಕೆಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಅನುಮಾನ ಇತ್ತು. ಅದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ತನಿಖೆ ಐಎಎಸ್ ಅಧಿಕಾರಿ ನೇತೃತ್ವದಲ್ಲಿ, ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಸಮಿತಿಯನ್ನು ಮಾಡಲಾಗಿದೆ. ತನಿಖಾ ಸಮಿತಿ ಮಾಡಿ ವಾರದ ಒಳಗಾಗಿ ವರದಿ ಕೊಡಿ ಅಂತ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಪ್ರೋಟೋಕಾಲ್, ಕರ್ತವ್ಯ ಲೋಪ ಮತ್ತು ರಾಮಚಂದ್ರ ರಾವ್ ಅವರ ಪಾತ್ರ, ಶಿಷ್ಟಾಚಾರದ ದುರ್ಬಳಕೆ, ಇದೆಲ್ಲದರ ಬಗ್ಗೆ ಸಮಿತಿಯ ತನಿಖೆಯನ್ನು ಮಾಡಬೇಕು. ಗೌರವ್ ಗುಪ್ತಾ ಸಮಿತಿಯ ತನಿಖೆ ಮಾಡ್ತಾ ಇದೆ. ಸಿಐಡಿ ತನಿಖೆ ಮಾಡಿದ್ರೆ ಎರಡೆರಡು ತನಿಖೆ ಆಗುತ್ತೆ ಅನ್ನುವಂಥ ಕಾರಣವನ್ನು ಒಡ್ಡಿ ಈಗ ಸಿಐಡಿ ತನಿಖೆಯ ಆದೇಶವನ್ನು ವಾಪಸ್ ಪಡೆದಿದ್ದಾರೆ. ಆಯ್ತಪ್ಪ, ಮಹಾನ್ ಜ್ಞಾನಿಗಳು ಆದೇಶ ಮಾಡಿದ್ರು, ಮಾಡುವಾಗ ತಲೆಯಲ್ಲಿ ಏನಿಟ್ಕೊಂಡಿದ್ರು, ಈಗ ಗೊತ್ತಾಯ್ತಾ ಎರಡೆರಡು ಏಜೆನ್ಸಿಯಿಂದ ತನಿಖೆ ಮಾಡಿಸೋದಕ್ಕಾಗಲ್ಲ ಅಂತ. ಈಗ ಜ್ಞಾನೋದಯ ಆಗಿದ್ದ. ನಿನ್ನೆ ಆದೇಶ ಮಾಡುವಾಗ ಸತ್ತು ಹೋಗಿದ್ರೆ ಇವರು, ಅಥವಾ ಇವರ ಮೆದುಳು ಏನಾದರೂ ಅಡ ಇಟ್ಟಿದ್ರೆ ಎಲ್ಲಾದರೂ ಆದೇಶ ಮಾಡುವಾಗ. ಈಗ ಗೊತ್ತಾಯ್ತು ಇವರಿಗೆ, ಜ್ಞಾನೋದಯ ಆಯಿತು ತಡರಾತ್ರಿ. ಸಿಐಡಿ ತನಿಖೆಯನ್ನು ವಾಪಸ್ ಪಡಿಬೇಕು. ಮತ್ತೆ ಆದೇಶ ಮಾಡಿದ್ಯಾಕೆ, ಆದೇಶ ವಾಪಸ್ ಪಡಿತಾ ಇರೋದು ಯಾಕೆ, ಇದೀಗ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಹಂಗಿದ್ರೆ ತನಿಖೆ ಯಾರು ಮಾಡಬೇಕು? ಪ್ರೋಟೋಕಾಲ್ ಉಲ್ಲಂಘನೆಗೆ ಸಂಬಂಧಿಸಿ, ಪ್ರೋಟೋಕಾಲ್ನ ವಿಚಾರದಲ್ಲಾಗಿರುವಂಥ ಎಡವಟ್ಟಿಗೆ ಯಾರು ತನಿಖೆ ಮಾಡಬೇಕು? ಗೌರವ್ ಗುಪ್ತಾ ಅವರೇ ಮಾಡಬೇಕು. ಒಬ್ಬ ಐಎಎಸ್ ಅಧಿಕಾರಿ ಈ ತನಿಖೆಯನ್ನು ಮುಂದುವರಿಸಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಏನು ತಲೆಯಲ್ಲಿ ಏನು ಇಟ್ಕೊಂಡಿದೆ? ಅಥವಾ ಹೋಮ್ ಮಿನಿಸ್ಟ್ರಿ, ಗೃಹ ಸಚಿವಾಲಯದಲ್ಲಿ ಗೃಹ ಖಾತೆಯನ್ನು ನಿಭಾಯಿಸ್ತಾ ಇರೋರು ಮತ್ತು ಗೃಹ ಖಾತೆಯ ಉನ್ನತ ಅಧಿಕಾರಿಗಳು ತಲೆಯಲ್ಲಿರುವಂಥ ಮೆದುಳನ್ನು ಮನೆಯ ಫ್ರಿಜ್ಜಲ್ಲಿ ಏನಾದರೂ ಇಟ್ಟಿದ್ದಾರಾ? ಆದೇಶ ಮಾಡೋದಕ್ಕಿಂತ ಮೊದಲು ಆದೇಶ ಮಾಡ್ತಾರೆ, ಯೂಟರ್ನ್ ಹೊಡಿತಾರೆ, ಅದಕ್ಕೆ ಕಾರಣ ಕೊಡ್ತಾರೆ. ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಈ ನಡೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.